पूज्याय राघवेन्द्राय सत्यधर्मरताय च। ನೋಡಿ ಆ ಥರ ಹೋಗಿ ನಾವು ಯಾವ ರೀತಿ ಪಾಲನೆ ಮಾಡಬೇಕು. ರಾಘವೇಂದ್ರ ಸ್ವಾಮಿ ಫೋಟೋ ಇವಾಗ ಪಂಚಮುಖ ಆಂಜನೇಯರ ಜೊತೆಲಿ ಇರೋ ಅಂಥ ಫೋಟೋ ಇರುತ್ತೆ. ಅದೇ ರೀತಿ ಮಾಂಚಾಲಮ್ಮವ್ರ ಜೊತೆ ಈ ಥರ ನಾನಾ ಫೋಟೋ ಇರುತ್ತೆ, ನಾನಾ ದೇವ್ರ ಫೋಟೋದಲ್ಲೂ ಇರುತ್ತೆ. ಅದನ್ನು ತಂದು ನಮ್ಮ ಮನೇಲಿ ಇಟ್ಕೋಬೋದಾ, ನಾವು ಪೂಜೆ ಮಾಡ್ಬೋದಾ ಡೈಲಿ ಅಂದರೆ ಯಾವ ಅಭ್ಯಂತರನೂ ಇಲ್ಲ. ಖಂಡಿತ ಯಾವ ದೇವ್ರ ಫೋಟೋ ಯಾರು ಬೇಕಾದರೂ ಪೂಜೆ ಮಾಡ್ಬೋದು. ಅದರಲ್ಲೂ ರಾಘವೇಂದ್ರ ಸ್ವಾಮಿ ಫೋಟೋ ಅಂತೂ ಖಂಡಿತ ಎಲ್ಲಿ ಬೇಕಾದರೂ ಮನೆ ಮುಂದೆಗಡೆ ಡೈರೆಕ್ಟಾಗಿ ಇಟ್ಕೊಂಡು ಸಹ ಪೂಜೆ ಮಾಡ್ಬೋದು. ನೋಡಿ ಯಾವ ದೇವ್ರಿಗೆ ಯಾವ ಸೂತ್ಕನೂ ಇಲ್ಲ, ಏನೂ ಇಲ್ಲ ಅನ್ನೋದಕ್ಕಿಂತ ಸೂತ್ಕ ಅಂತ ಟೈಮಲ್ಲಿ ಖಂಡಿತ ನಾವು ಹತ್ರನೂ ಹೋಗಬಾರ್ದು, ಯಾವ ಕಾರಣಕ್ಕೂ ಸರಿ ಆ ಭಗವಂತನ ನಾವು ಮುಟ್ಟಬಾರ್ದು. ಹಾಗಾಗಿ ಯಾವುದೇ ಒಂದು ವಿಶೇಷತೆ ನಡೀಲಿ, ಆ ವಿಶೇಷತೆಗೋಸ್ಕರ ರಾಘವೇಂದ್ರ ಸ್ವಾಮಿನ ಇವಾಗ ನಾನು ತೊಗೊಬಂದಿಲ್ಲಿ ಎಲ್ರಿಗೂ ಕಾಣಿಸಂಗೆ ನಾನು ಹೇಗಿಟ್ಟಿದ್ದೀನಿ ಎಲ್ಲರೂ ನೋಡಂಗೆ ಅಂತ ಅಂದರೆ ಖಂಡಿತ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಬೇಕು ಅನ್ನೋದಕ್ಕಿಂತ ಇವತ್ತು ಗುರುವಾರ, ಆ ಗುರುರಾಯರ ದರ್ಶನ ನೋಡೋಂಥ ಎಲ್ಲ ಮಕ್ಕಳಿಗೂ ಸಿಗಲಿ ಅಂತಾನೆ ಸ್ಪೀಡ್ ನ್ಯೂಸ್ ಕನ್ನಡ ಚಾನಲಿಂದ ಎಲ್ಲರಿಗೂ ಈ ಒಂದು ಭಗವಂತನ ಆಶೀರ್ವಾದ, ಭಗವಂತನ ಸಂಕಲ್ಪ ಎಲ್ರಿಗೂ ಆಗಲಿ ಅಂತಾನೆ ಖಂಡಿತ ಪೂಜೆ ಮಾಡಿ ಹೋಗೋಂಥ ನಿಷ್ಠೆ ನೇಮ ಅಂಥದ್ದೇನು ಆ ಥರ ಏನಿಲ್ಲ. ಭಕ್ತಿ ಆಗಿದ್ದು ಪೂಜೆ ಮಾಡಬೇಕು. ಏನು ಇರೋಂಥ ಉಪವಾಸ ಫಾಲೋ ಮಾಡ್ಕೊಂಡು ಹೋದರೆ ಸಾಕು, ಖಂಡಿತ ಒಳ್ಳೆಯದಾಗುತ್ತೆ. ಭಕ್ತರು ಎಲ್ರಿಗೂ ಒಳ್ಳೆಯದಾಗಲಿ, ಭಗವಾನ ಆಶೀರ್ವಾದ ಸದಾ ಕಾಲ ಇರಲಿ. ಹೇಳಿ ಅಮ್ಮ. ಇವತ್ತು ರಾಘವೇಂದ್ರ ರಾಯರ ಒಂದು ವಾರವಾಗಿದ್ದು ಗುರುವಾರ, ಇವತ್ತಿನ ದಿನ ತುಂಬಾ ನಾವೇನು ರಾಘವೇಂದ್ರ ರಾಯರ ತುಂಬಾ ಮಹಿಮೆಯನ್ನು ತಿಳ್ಕೊಳ್ಳೋದಿದೆ. ಅದರಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳು ಕೂಡ ಇದಾವೆ. ಅದರಲ್ಲಿ ನಮಗೆ ಪವಾಡಗಳ ಬಗ್ಗೆನೂ ತಿಳಿಸ್ಕೊಡಿ. ಖಂಡಿತ. ರಾಘವೇಂದ್ರ ಸ್ವಾಮಿ ನೋಡಿ, ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ಯಾಕೆ ಅಂತಂದರೆ ಅವರು ಎಷ್ಟು ಚೆನ್ನಾಗಿ ರಾಘವೇಂದ್ರ ರಾಯರು ಅಂತಾರೆ ನೋಡಿ. ರಾಘವೇಂದ್ರ ಸ್ವಾಮಿ ಪ್ರಪಂಚದಲ್ಲಿ ಈಗ ಬಂದಿದ್ದಾರೆ. ರಾಘವೇಂದ್ರ ಸ್ವಾಮಿ ರಾಯರೇ ಅನ್ನುವಾಗ ಅವ್ರ ಮುಂದೆ ಇದ್ದಿದ್ದಂಥ ಒಂದು ಜನ್ಮ ಕಾರಣ ಏನು ಅಂದರೆ ಅವರು ಶ್ರೀ ವ್ಯಾಸರಾಯ ತೀರ್ಥರು. ಆ ವ್ಯಾಸರಾಯ ಅನ್ನೋ ಹೆಸರಲ್ಲೇ ರಾಯರು ಅಂತ ಇದೆ. ಅದಕ್ಕೋಸ್ಕರನೇ ನಮ್ಮ ಗುರುರಾಯನ ರಾಯ 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 ಅನ್ನೋದು ಅದಕ್ಕೋಸ್ಕರನೇ ರಾಯರು ಅನ್ನೋದು. ಅವ್ರು ಹೇಳುವಾಗ ತುಂಬ ಮುದ್ದತೆಯಿಂದ ಇದೆ, ಚೆನ್ನಾಗೂ ಇದೆ ಕೇಳೋಕ್ಕೆ. ನನಗೆ ನಗು ಬರುತ್ತೆ ಅದು ಕೇಳುವಾಗೆಲ್ಲ. ನಮ್ಮ ಮನೇಲೂ ಸಹ ತುಂಬ ಖುಷಿ ಪಡ್ತಾರೆ ಆ ಮಾತು ಕೇಳುವಾಗ. ರಾಘವೇಂದ್ರ ರಾಯರು ಅನ್ನುವಾಗ ಎಷ್ಟು ಒಂದು ವಿಶೇಷತೆ ಇದೆ ನೋಡಿ. ಹೋದ ಒಂದು ಅವತಾರಕ್ಕೂ ಈ ಅವತಾರಕ್ಕೂ ಸೇರಿಸಿ ಅವ್ರು ಹೇಳುವಾಗ ತುಂಬಾ ಸಂತೋಷವಾಗಿದೆ. ತುಂಬ ಸಂತೋಷಮ್ಮ, ಚೆನ್ನಾಗಿರಿ, ಖುಷಿಯಿಂದ. ನಿಮಗೂ ಸಹ ಎಲ್ಲ ಒಳ್ಳೆಯದಾಗಲಿ. ಅದೇ ರೀತಿ ನೋಡಿ, ರಾಯರ ಪವಾಡಗಳು ಹೇಳಬೇಕು ಅಂತಂದರೆ ಸಾಧ್ಯನೇ ಇಲ್ಲ. ಒಂದು ಈಗ ರಾಘವೇಂದ್ರ ಸ್ವಾಮಿಗೆ ಆರಾಧನೆ ನಡೆಯೋ ಅಂಥ ಸಮಯದಲ್ಲಿ ತುಂಬ ಜನಕ್ಕೆ ರಾಘವೇಂದ್ರ ಸ್ವಾಮಿ ದರ್ಶನ ಕೊಡ್ತಾರಂತೆ. ಯಾಕೆ ಅಂತಂದರೆ ಅವರು ಅಷ್ಟು ಖುಷಿಯಾಗಿ ಹೋಗ್ತಾರಂತೆ. ಆ 7 ದಿನನೂ ಅಷ್ಟು ಖುಷಿಯಾಗ್ಬಿಟ್ಟು ಬರೋ ಅಂಥ ಭಕ್ತರಿಗೆ ಅಲ್ಲಿ ಯಾರೇ ಹೋಗಲಿ, ಸ್ಟೇ ಮಾಡೋ ಅಂಥವ್ರಾಗಲಿ, ಇಲ್ಲ ನಾವು ಹೋಗ್ಬಿಟ್ಟು ತಕ್ಷಣವೇ ನಾವು ಬರಬೇಕು ಅನ್ನೋಂಥವ್ರಾಗಲಿ ಖಂಡಿತ ಒಬ್ಬೊಬ್ರಿಗೂ ರಾಯರು ದರ್ಶನ ಕೊಡ್ತಾರಂತೆ. ಹೇಗೆ ಅಂತಂದರೆ ಆ ದಿನಗಳು ಮುಗಿಯೋವರೆಗೂ ರಾಯರು ಕಣ್ಣೇ ಮುಚ್ಚಲ್ವಂತೆ. ಕಾರಣ ಅಷ್ಟು ಸಂತೋಷ ಅವ್ರಿಗೆ. ಬಂದವ್ರಿಗೆಲ್ಲನೂ ಕೇಳಿದಂಥದ್ದು ಕೊಡೋದೇ ರಾಯರ ಒಂದು ಅನುಗ್ರಹ. ಯಾರೇನು ಕೇಳಿದ್ರೇನು ಸರಿ, ಆದರೆ ಸತ್ಯತೆಯಿಂದ ಇರಬೇಕು. ಅದು ಕೇಳಿದ ತಕ್ಷಣ ಕೊಟ್ಬಿಡ್ತಾರಂತೆ. ನೋಡಿ, ರಾಯರು ಮಗುವಂತ, ಹಾಗೆ ಹುಟ್ಟಿದಂಥ ಮಗುವಂತ ಮನಸ್ಸು ಅವರಿಗೆ. ಏನೇ ಕೇಳಿದ್ರೇನು ಸರಿ, ರಾಯರು ಇಲ್ಲ ಅನ್ನೋದಿಲ್ಲ. ಅದೇ ರೀತಿ ನೋಡಿ, ಲಕ್ಷ್ಮೀ ನರಸಿಂಹರ ಸ್ವಾಮಿ ಹತ್ರ ಹೋಗ್ಬಿಟ್ಟು ಇವತ್ತು ನೀವೇನೇ ಕೇಳಿ ನರಸಿಂಹರ ಹತ್ರ ಕೇಳೋ ಅಂಥದ್ದು ನಾಳೆ ಅನ್ನೋದು ಮಾತೇ ಇಲ್ವಂತೆ. ಅದಕ್ಕೆ ಅವ್ರಿಗೆ ನರಸಿಂಹ ಅಂತ ಹೆಸರು ಬಂದಿರೋದು. ನಾಳೆ ಅನ್ನೋದು ನನಗೆ ಬೇಕಾಗಿಲ್ಲ. ಅದಕ್ಕೆ ನಾವು ಸಹ ನಾಳೆ ದಿನದ ಯೋಚನೆ ಮಾಡಬೇಕಾಗಿರೋದಿಲ್ಲ. ಇವತ್ತಿನ ದಿವಸ ಏನಿದೆಯೋ ಅದು ಮಾತ್ರನೇ ನಾವು ಯೋಚನೆ ಮಾಡಬೇಕು. ಹಾಗಾಗಿ ರಾಘವೇಂದ್ರ ಸ್ವಾಮಿ ಬಗ್ಗೆ ಪವಾಡಗಳು ಹೇಳಬೇಕು ಅಂತಂದರೆ ವಿಶೇಷತೆ ತುಂಬ ಇದೆ. ಅದೇ ರೀತಿ ದರ್ಶನ ಪಡೆದಂಥವರೆಲ್ಲ ಇವಾಗಲೂ ಸಹ ಫಾಲೋ ಮಾಡ್ತಾನೇ ಇದ್ದಾರೆ. ಅವ್ರಿಗೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಮಾಡಬೇಕು. ಅದೇ ರೀತಿ ಗುರುವಾರ ಅಂತ ಅನ್ನೋದು ಒಂದು ಕಾವಿ ಬಟ್ಟೆ ಸೇರಿದಂಥ ಒಂದು ಬಟ್ಟೆನ ನಾವು ಮೈ ಮೇಲೆ ಹಾಕ್ಕೊಂಡ್ರೂ ಸಹ ನಮ್ಮ ದೃಷ್ಟಿಗಳೆಲ್ಲ ಹೋಗುತ್ತೆ. ಆ ಕಾವಿ ಬಟ್ಟೆಗೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಸಹ ಇದೆ. ಯಾಕೆ ಅಂತಂದರೆ ಅಷ್ಟು ಮಹಾಮಹಿಮರು ಇಷ್ಟಪಟ್ಟಂಥ ಒಂದು ಕಲ್ಲರು. ಯಾಕೆ ಅಂತಂದರೆ ಆ ಸೂರ್ಯ ದೇವನ ಕಿರಣ ಯಾವ ಕಲರ್ ಆಗಿದೆಯೋ ಅದೇ ಕಲ್ಲರೇ ಕಾವಿ ಬಟ್ಟೆ. ಹಾಗಾಗಿ ಅದು ನಾವು ಹುಡ್ತಾ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇರೋಂಥ ನೋವುಗಳಾಗಲಿ, ನಮ್ಮ ಮನಸ್ಸಲ್ಲಿ ಇರೋಂಥ ಕಷ್ಟ ಆಗಲಿ ದೂರ ಆಗುತ್ತೆ. ಇನ್ನೂ ಇದೆ ಬೇಕಾದಷ್ಟು ಹೇಳ್ಕೊಂಡೇ ಹೋಗೋಣ. ಅಮ್ಮ, ಒಂದು ಕರೆ ಇದೆ, ಮಾತಾಡ್ಸಿ. ಖಂಡಿತ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಅದೇ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ಲತಾ ಅಂತ. ನಮ್ಮ ಅಣ್ಣವ್ರ ಬಗ್ಗೆ ಕೇಳಬೇಕಾಗಿತ್ತು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್? ವಾಸಿಕೆರೆ.
ಮಾತಾಡಿ ಗುರುಮಾತಾ ಇದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ ನಮಸ್ಕಾರ ಮಾತಾಡ್ತೀನಿ. ನಮಸ್ಕಾರ ನಮಸ್ಕಾರ, ಹೇಳಿಮ್ಮ. ನಮ್ಮ ಅಣ್ಣವ್ರ ಬಗ್ಗೆ ಕೇಳ್ಬೇಕಂತ. ಅಮ್ಮ, ನಿಮ್ಮ ಅಣ್ಣವ್ರ ಬಗ್ಗೆ ಕೇಳಬೇಕು ಅಂದರೆ ನಿಮ್ಮ ಅಣ್ಣವ್ರ ಧ್ವನಿನೇ ಬೇಕು, ಆಯ್ತಾ? ಇವಾಗ ನಿಮ್ಮ ಧ್ವನಿಲೇ ನಿಮ್ಗೆ ಹೇಳ್ಬೇಕೆ ವಿನಃ ನಿಮ್ಮ ಅಣ್ಣವ್ರಿಗೆ ಹೇಳೋಕ್ಕಾಗಲ್ಲ ಅಮ್ಮ. ಹಾಗಾಗಿ ನಿಮ್ಮ ಅಣ್ಣವ್ರ ಬಗ್ಗೆ ನೀವಾಗಿದ್ರೆ ನಿಮ್ಮ ಮಕ್ಕಳ ಬಗ್ಗೆ ಕೇಳ್ಕೊಬೋದು. ತಾಯಿ ಮಕ್ಕಳು ಅಮ್ಮ, ನಿಮ್ಮ ಅಣ್ಣವ್ರ ಬಗ್ಗೆ ನೀವು ಕೇಳ್ಕೊಳಕ್ಕಾಗಲ್ಲ, ನಿಮ್ಮ ಧ್ವನಿಲೇ ನಿಮ್ಮ ಅಣ್ಣವ್ರಿಗೆ ಹೇಳೋಕ್ಕಾಗಲ್ಲ, ಆಯ್ತಾ? ಹಾಗಾಗಿ ನಿಮ್ಮ ಅಣ್ಣವ್ರನ್ನ ಫೋನ್ ಮಾಡೋಕ್ಕೆ ಹೇಳಿ, ಇಲ್ಲಾಂದರೆ ನೇರವಾಗಿ ಬನ್ನಿ, ನೀವು ಮಾಡಿಕೊಡ್ತೀನಿ. ಅದೇ ರೀತಿ ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ನೀವು ಕೇಳ್ಕೊಬೋದು ಅಷ್ಟೇ. ನಿಮ್ಮ ಯಜಮಾನ್ರಿಗೋಸ್ಕರನೂ ಸಹ ಹೇಳೋಕ್ಕಾಗಲ್ಲ ಅಮ್ಮ. ಕಾರಣ ಏನು ಅಂದರೆ ಒಬ್ಬರು ಧ್ವನಿಯಿಂದ ಆ ತಾಯಿಯಿಂದ ಮಕ್ಳಿಗೆ ಮಾತ್ರನೇ ಹೇಳೋಕ್ಕೆ ಸಾಧ್ಯ. ಒಕ್ಕಳ ಬಳ್ಳಿ ಅಂತಾರಲ್ಲ, ಆ ಒಕ್ಕಳ ಬಳ್ಳಿಯಿಂದ ಬಂದವ್ರಿಗೆ ಮಾತ್ರನೇ ಹೇಳೋಕ್ಕಾಗೋದು, ಗಂಡನಿಗೂ ಸಹ ಹೇಳೋಕ್ಕಾಗಲ್ಲ. ಆ ಥರ ನೀವು ಕರ್ಕೊಬನ್ನಿ, ನಾನು ಏನು ಸಮಸ್ಯೆ ಇದ್ರೇನು ಬಗೆಹರಿಸ್ಕೊಡ್ತೀನಮ್ಮ. ನೀವು ಚೆನ್ನಾಗಿರಿ, ಸಂತೋಷವಾಗಿರಿ, ರಾಯನ ಭಕ್ತಿಯಿಂದ ಪೂಜೆ ಮಾಡಿ, ಒಳ್ಳೇದಾಗ್ಲಿಮ್ಮ. ಧನ್ಯವಾದಗಳು ಮೇಡಮ್ ಕರೆ ಮಾಡೋದಕ್ಕೆ. ಅಮ್ಮ, ಇವಾಗ ಕ್ಲಾರಿಟಿ ಕೊಟ್ಬಿಡೋಣ ಇವಾಗಲೇ. ನೀವು ಧ್ವನಿ ಮುಖಾಂತರವೇ ನೀವು ಅವರ ಭವಿಷ್ಯವನ್ನು ಹೇಳ್ತೀರಾ ಅನ್ನೋದು ಕೂಡ ಇದೆ. ಸೊ ವೀಕ್ಷಕರು ಯಾರೇ ಆಗಲಿ ಪ್ರತಿಯೊಬ್ಬರು ತಮಗೆ ಫ್ಯಾಮಿಲಿ ಅವರಿಗೆ ಅಣ್ಣನ ಬಗ್ಗೆ ಆಗಲಿ ಅಕ್ಕ ತಂಗಿಯರ ಬಗ್ಗೆ ಕೇಳ್ತಿರ್ತಾರೆ. ಸೊ ಹೇಳೋಕ್ಕಾಗಲ್ಲ, ಸ್ವತಃ ಅವ್ರ ಧ್ವನಿ ಇದ್ರೆ ನೀವು ಹೇಳೋದು. ಸೊ ಇವಾಗಲೇ ಕ್ಲಾರಿಟಿ ಕೊಟ್ಬಿಡಿ ನಮ್ಮ ಕಾರ್ಯಕ್ರಮದ. ನೋಡಿ, ಧ್ವನಿ ಮುಖಾಂತರ ನಾನು ಹೇಳ್ತೀನಿ, ರಾಯರ ಆಶೀರ್ವಾದದಿಂದ ಅನುಗ್ರಹದಿಂದ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ನಮ್ಮ ಪಕ್ಕದಲ್ಲಿ ಫ್ರೆಂಡ್ ಇದ್ದಾರೆ, ಅವ್ರು ಮಾತಾಡೋಕ್ಕಾಗಲ್ಲ, ಅವ್ರಿಗೋಸ್ಕರ ನಾನು ಕೇಳ್ತೀನಿ, ಖಂಡಿತ ಸಾಧ್ಯನೇ ಇಲ್ಲ. ಯಾರ್ಯಾರ ಧ್ವನಿಗೆ ಏನೇನು ಕಷ್ಟ ಇದೆ, ಯಾವ ರೀತಿ ಇದೆ ಅನ್ನೋದು ಆ ಧ್ವನಿ ಮುಖಾಂತರನೇ ನನಗೆ ಗೊತ್ತಾಗೋದು. ಅದೇ ರೀತಿ ಮುಖ ನೋಡಿದ್ರೂ ಸಹ ಮುಖದಲ್ಲೂ ಹೇಳ್ತೀನಿ, ಮುಖ ರಾಶಿಲೂ ಸಹ ಹೇಳ್ತೀನಿ. ಅದೇ ರೀತಿ ಕೈಯಲ್ಲಿ ಮಂತ್ರ ಬರಿತೀನಿ. ಆ ಮಂತ್ರ ಬರೆಯುವಾಗ ಏನು ನನಗೆ ರಾಘವೇಂದ್ರ ಸ್ವಾಮಿ ನನ್ನ ತಲೆಯಲ್ಲೇ ಕೈ ಇಟ್ಟು ಏನು ಮಂತ್ರ ಹೇಳಿದ್ರು, ಆ ಮಂತ್ರ ನಾನು ಬರೆಯೋಂಥ ಸಮಯದಲ್ಲೇ ನನಗೆ ಜ್ಞಾಪಕ ಬರುತ್ತೆ. ಆವಾಗ ನಾನು ಆ ಸೆಕೆಂಡಲ್ಲಿ ನಿಮ್ಗೇನು ಸಮಸ್ಯೆ ಇದೆ ಅನ್ನೋದು ನಾನು ಹೇಳ್ಕೊಡ್ತೀನಿ, ಪರಿಹಾರನೂ ಹೇಳ್ತೀನಿ. ಅದೇ ರೀತಿ ನೋಡಿ, ಕರ್ಪೂರ ಇದೆ, ಕರ್ಪೂರ ತಟ್ಟೆಯಲ್ಲಿ ಹಚ್ಕೊಂಡು ಆ ಕರ್ಪೂರ ಜ್ಯೋತಿನ ನೋಡ್ತಾನೆ ನಿಮ್ಗೇನು ಕಷ್ಟ ಇದೆ ಅಂತಲೂ ಸಹ ಹೇಳ್ತೀನಿ. ಇದು ಮಾತ್ರ ಅಲ್ಲಮ್ಮ, ಬೇಕಾದಷ್ಟಿದೆ, ತಿಳ್ಕೊಬೋದು ವಿಶೇಷತೆ. ಹಾಗಾಗಿ ಬರೋ ಅಂಥವರು ಸಹ ಸುಮ್ಮನೆ ಬಂದು 1 ಗಂಟೆ ಟೈಮ್ ಎಲ್ಲ ನಡೆದಿದ್ದಂತನೂ ತಿಳ್ಕೊಬೇಡಿ. ಆಗೇನು ಕಷ್ಟ ಇದೆ, ಯಾವುದು ನಿಮಗೆ ಪ್ರಾಬ್ಲಮ್ ಇದೆ, ತಕ್ಷಣವೇ ಅದನ್ನು ಹೇಳಿ ನೀವು ಬಗೆಹರಿಸ್ಕೋಬೇಕು. ಸುಮ್ಮನೆ ನಿಮ್ಮ ಟೈಮು ಸರಿ, ನಮ್ಮ ಟೈಮು ಸರಿ ವೇಸ್ಟ್ ಮಾಡಬೇಡಿ. ಇವಾಗ ಬಂದವರೆಲ್ಲ ಆ ರೀತಿ ಮಾಡ್ತಾರೆ, ಖಂಡಿತವಾಗಿ ಮಾಡಬೇಡಿ. ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ. ಈ ರೀತಿ ಧ್ವನಿ ಮುಖಾಂತರನೇ ನಾನೆಲ್ಲ ಪರಿಹಾರನೂ ಮಾಡಿಕೊಡೋದು. ಅದೇ ರೀತಿ ಸಂಕಲ್ಪ ಕಾಯಿ ಕೊಡ್ತೀನಿ. ಆರೋಗ್ಯ ಸರಿ ಇಲ್ಲ ಅನ್ನೋರು ಯಂತ್ರ ತೊಗೊಳ್ಳಿ. ಅದೇ ರೀತಿ ನೋಡಿ, ಅಕ್ಷತೆ ಇದೆ, ಅಕ್ಷತೆನೂ ಸಹ ನೀವು ತೊಗೊಂಡೋಗ್ಬೋದು ಮನೇಲಿ, ದಿನನಿತ್ಯನೂ ಯೂಸ್ ಮಾಡ್ಕೋಬೋದು. ಯಾಕೆ ಅಂತಂದರೆ ನಾನು ಕೊಟ್ಟಂಥ ಮಂತ್ರ, ರಾಘವೇಂದ್ರ ಸ್ವಾಮಿ ಹೇಳಿರೋಂಥ ಮಂತ್ರನ ಅಕ್ಷತೆಲೆ ನಾನು ಬರೆದಿಟ್ಟೇನೆ ಆ ಮಂತ್ರ ಮಾಡಿರ್ತೀನಿ. ಆ ಮಂತ್ರನ ನೀವು ತಗೊಂಡು ಖಂಡಿತ ಹೋಗ್ಬೋದು. ಹಾಗಾಗಿ ವಿಶೇಷತೆ ತುಂಬ ಇದೆ. ನೀವು ನೇರವಾಗಿ ಬಂದ್ರಿ ಅಂದರೆ ಎಲ್ಲ ವಿಶೇಷತೆಯೂ ಸಹ ತಿಳ್ಕೋಬೋದು. ಸರಿ ಅಮ್ಮ, ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ ಸರ್, ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆ ಅಲ್ವಾ? ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಮ್ದು ತುಮಕೂರಿಂದ. ನಿಮ್ಮ ಹೆಸರು? ಹೆಸರು ಶಾಂತಮ್ಮ. ಶಾಂತಮ್ಮ, ಮಾತಾಡಿ ಅಮ್ಮ, ಗುರು ಇದ್ದಾರೆ, ಮಾತಾಡಿ. ನಮಸ್ಕಾರ ಅಮ್ಮ. ಅಮ್ಮ ನಮಸ್ಕಾರ, ಹೇಳಿ. ಅದೇ ಸ್ವಲ್ಪ ಮನೆ ವಿಚಾರದ ಕೇಳ್ಬೋದಕ್ಕಾಯ್ತು? ಹೇಳಮ್ಮ, ಹೇಳಿಮ್ಮ. ಅದೇ ಒಂದು ಸ್ವಲ್ಪ ಮ್ಯಾಮ್, ಬೇಗ ಬೇಗ ಮಾತಾಡಿ. ನಿಮ್ಮ ಸಮಸ್ಯೆ ಏನಿದೆ ಅಂತ ಅಮ್ಮ ಮಾತಾಡತ್ತೆ ಹೇಳ್ಕೊಳ್ಳಿ. ಸ್ವಲ್ಪ ಬೇಗ ಬೇಗ ಮಾತಾಡಿ, ನಿಧಾನವಾಗಿ ಮಾತಾಡ್ತಾ ಇದ್ದೀರಾ. ಹೇಳಿ ಅಮ್ಮ, ಬೇಗ ಬೇಗ ಹೇಳಿ, ಯೋಚನೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಹೇಳಿಮ್ಮ, ಬೇಗ ಬೇಗ ಹೇಳಿಮ್ಮ. ಅದೇ ಒಂದು ಸ್ವಲ್ಪ ಸಮಸ್ಯೆ ಇದೆ ಮನೆಯದು. ಏನ್ ಸಮಸ್ಯೆ ಇದೆ ಹೇಳ್ಕೊಳ್ಳಿ ಮೇಡಮ್. ನೀವು ಪದೇ ಪದೇ ಅದು ಇದೆ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಕರೆಕ್ಟಾಗಿ ಹೇಳಿಮ್ಮ, ಏನು ವಿಷಯ ಅಂತದ್ದು ಹೇಳಿ, ನಾನು ಹೇಳ್ತೀನಿ. ಗುರುವೇ ಶರಣಮ್ಮ. ನಿಮ್ಗೆಲ್ಲನೂ ರಾಘವೇಂದ್ರ ನೀವು ನೇರವಾಗಿ ಬನ್ನಿಯಮ್ಮ. ಏನು ಪ್ರಾಬ್ಲಮ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೀರೋ ಅದನ್ನ. ನಮಸ್ಕಾರ ಅಮ್ಮ, ನೀವು ತಿಳ್ಕೊಬೇಕಾಗಿರೋ ಅಮ್ಮ, ನೀವು ಹೇಳೋದು ಏನು ಕೇಳಿಸ್ತಾ ಇಲ್ಲ ನಮ್ಗೆ. ಮಾತಾಡ್ತಿರೋದು ನಮ್ಗೆ ಏನು ಕೇಳಿಸ್ತಾ ಇಲ್ಲ. ನೀವು
ಅಮ್ಮ ನೀವು ನೇರವಾಗಿ ಬನ್ನಿ ಅಮ್ಮ, ನೇರವಾಗಿ ಬಂದು ಎಲ್ಲ ವಿಷಯನೂ ಕೇಳ್ಕೊಂಡು ಹೋಗಿ ಅಮ್ಮ. ನಾನು ವಿವರವಾಗಿ ಹೇಳ್ತೀನಿ, ನೀವು ಬನ್ನಿ, ನೇರವಾಗಿ ಬನ್ನಿ ಅಮ್ಮ. ನಮಸ್ಕಾರ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ಕೆ. ನೀವು ನೇರವಾಗಿ ಸಂಪರ್ಕ ಮಾಡಿ, ಯಾಕಂದ್ರೆ ನೀವು ಮಾತಾಡ್ತಾ ಇಲ್ಲ, ಏನೋ ಸಮಸ್ಯೆ ಇದೆ. ನೇರವಾಗಿ ಗುರುಮಾತಾ ಅವ್ರ ಜೊತೆನೆ ಮಾತಾಡಿ ಆಫ್ಲೈನಲ್ಲಿ. ನೋಡಿ, ಇವಾಗ ಫೋನ್ ಮಾಡಿರೋರು ಅವ್ರಿಗೋಸ್ಕರ ಕೇಳ್ತಾ ಇಲ್ಲ. ಅದೇ ರೀತಿ ಅವರ ಹೆಸರು ಅದಲ್ಲ, ಅವ್ರ ಹೆಸರು ಸಹ ಶಾಂತ ಅನ್ನೋದೇ ಹೆಸರಲ್ಲ, ಬೇರೆ ಹೆಸರಿದೆ. ಅವ್ರು ಕೇಳ್ತಾ ಇರೋದ ಪ್ರಶ್ನೆನೇ ಅವ್ರು ಹೇಳೋ ಅಂಥದ್ದು ಬೇರೆ, ಅವ್ರಿಗೆ ನಡೀತಾ ಇರೋದೇ ಬೇರೆ. ಅದರಿಂದ ಅವ್ರು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅದು ಹಾಗಾಗಿ ಕಟ್ಟಾಗಿದೆ. ಪರವಾಗಿಲ್ಲ, ಅವ್ರು ಬರಲಿ ನೇರವಾಗಿ, ಅವ್ರಿಗೇನೇ ಸಮಸ್ಯೆ ಇರಲಿ ಅದು ಬಗೆಹರಿಸ್ಕೊಡ್ತೀನಿ. ಬನ್ನಿ ಅಮ್ಮ, ನೇರವಾಗಿ ಬನ್ನಿ. ಮಾತಾಡ್ತಿರ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಇರೋಂಥ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡಬೇಡಿ. ನೇರವಾಗಿ ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ನಿಮಗೆ ಲೈವಲ್ಲಿ ಮಾತಾಡಬೇಕಾದ್ರೆ ಗುರುಮಾತಾವ್ರ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ಇಲ್ಲ ನಮಗೆ ಲೈವಲ್ಲಿ ಮಾತಾಡೋಕೆ ಆಗ್ತಾ ಇಲ್ಲ, ಮುಜುಗರ ಆಗುತ್ತೆ ಅನ್ನೋದಾದರೂ ನೀವು ಆಫ್ಲೈನಲ್ಲಿ ನೇರವಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೇರವಾಗಿ ಮಾತಾವ್ರ ಜೊತೆ ಮಾತಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ. ಎಸ್, ಮತ್ತು ಹೇಳ್ತಾ ಇದ್ದೀರಲ್ಲ ಇವಾಗ ಪಂಚಮುಖಿ ಹನುಮಾನ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಹೇಳಿ. ಪಂಚಮುಖ ಹನುಮಾನ್ ಬಗ್ಗೆ ಹೇಳಬೇಕು ಅಂದರೆ, ಇವತ್ತು ನೋಡಿ ಹನುಮಾನ್ ಜಯಂತಿ. ನಾಮಕಲ್ಲಲ್ಲಿ ತಮಿಳ್ನಾಡು ನಾಮಕಲ್ಲಲ್ಲಿ ದೋಷ ಇರೋ ಅಂಥವ್ರು, ದೋಷ ಇರೋ ಅಂಥವ್ರಾಗಲಿ, ಪಿತೃದೋಷ ಆಗಿರಲಿ, ಎಂಥದ್ದೇ ದೋಷ ಆಗಿರಲಿ, ಶಾಪ ಆಗಿರಲಿ, ಇವತ್ತಿನ ದಿವಸ ಅಲ್ಲಿಗೋಗಿ ಭಗವಂತನಿಗೆ ಒಂದು ಎಲೆ ಮಾಲೆನ ಕೊಟ್ಬಿಟ್ಟು ಬಂದರೆ ಖಂಡಿತ ಇವತ್ತು ಅವ್ರಿಗೆ ಎಂಥ ದೋಷ ಆಗಿದ್ರೂ ಸಹ ಅದು ಪರಿಹಾರ ಆಗುತ್ತೆ. 12 ದಿವಸದ ಒಳಗಡೆ ಅದು ಪರಿಹಾರ ಆಗಿಬಿಟ್ಟು ದಾರಿ ಸಿಗೋ ಅಂಥದ್ದು. ಹಾಗಾಗಿ ಯಾಕೆ ಹೋಗಬೇಕು ನಾಮಕಲ್ಲಿಗೆ ಯಾಕೆ ಹೋಗಬೇಕು ಅಂತ ಅಂದರೆ, ಅಲ್ಲಿ ನಾಮನ ತನ್ನ ತಾಯಿ ಕೈಯಲ್ಲಿ ಕೊಟ್ಟಂಥ ಒಂದು ಕಲ್ಲು ಪ್ರಾರ್ಥನೆ ಮಾಡಿ, ತಾಯಿ ನೀವು ಇಟ್ಕೊಂಡಿರಿ ಅಮ್ಮ, ನಾನು ಹೋಗಿ ಸ್ನಾನ ಮಾಡಿಬಿಟ್ಟು ಮತ್ತೆ ಬಂದು ಇಸ್ಕೋತೀನಿ ಅಂತ ಹೇಳ್ಬಿಟ್ಟು ಶ್ರೀರಾಮಚಂದ್ರ ಮೂರ್ತಿಗೋಸ್ಕರ ಸೀತಾದೇವಿನ ಎಲ್ಲಿದ್ದಾರೆ ಅಂತ ಹುಡುಕಕ್ಕೆ ಲಂಕಾಪಟ್ಟಣಕ್ಕೆ ಹೋಗೋ ಅಂಥ ಟೈಮಲ್ಲಿ ಆಂಜನೇಯ ಒಂದು ಕಲ್ಲನ್ನು ಸಮುದ್ರದಿಂದ ತಗೊಂಡಿರ್ತಾರೆ. ಆ ಕಲ್ಲನ್ನು ತನ್ನ ತಾಯಿ ಕೈಲೇ ಕೊಟ್ಟಿರ್ತಾರೆ. ಆ ತಾಯಿ ಕೈಲೇ ಕೊಟ್ಟು, ಇದನ್ನು ನೀವು ಕೈಲಿ ಇಟ್ಕೊಂಡಿರಿ, ನಾನು ಸ್ನಾನ ಮಾಡ್ಕೊಬಂದು ಮತ್ತೆ ತಗೊತೀನಿ ಅಂತ ಅನ್ನುವಾಗ ಆ ತಾಯಿ ಅಂಜಲಾದೇವಿ ಕೈಲೇ ಕೊಡ್ತಾರೆ. ಆಗ ಆ ತಾಯಿನ ಇಟ್ಕೊಂಡು ನಾಮನ ಪ್ರಾರ್ಥನೆ ಮಾಡ್ತಾ 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 ಆ ಕಲ್ಲು ನಾಮ ಆಗ್ಬಿಡುತ್ತೆ. ಆ ತಾಯಿ ಹೇಳ್ತಾ ನಾಮನ ಹೇಳ್ತಾ ನಾಮ ಕಲ್ಲಾಗ್ಬಿಡುತ್ತೆ. ನೋಡಿ, ಆ ನಾಮದಿಂದ ಬಂತಂದ ಕಲ್ಲು ನಾಮಕಲ್ಲು ಅವರು. ಹಾಗಾಗಿ ನಾಮಗಿರಿ ಅಂತಲೂ ಹೇಳ್ತಾರೆ, ನಾಮಕಲ್ಲು ಅಂತಲೂ ಹೇಳ್ತಾರೆ. ಅಲ್ಲೋಗಿ ಆಂಜನೇಯನ ದರ್ಶನ ಮಾಡುವಾಗ ತುಂಬಾ ವಿಶೇಷತೆ. ಕಾರಣ ಏನು ಅಂತಂದರೆ, ಅಲ್ಲಿ ಲಕ್ಷ್ಮೀ ನರಸಿಂಹ ಒಂದು ಬಂಡೆ ಒಳಗಡೆ ಉದ್ಭವ ಆಗಿದ್ದಂಥ ಮೂರ್ತಿ ಇದ್ದಾರೆ ಅಂತ ಹೇಳ್ತಾರೆ. ಹೇಳಬೇಕು ಅಂದರೆ ಸುಮಾರು ವಿಷಯಗಳಿದೆ, ಆದರೆ ನಮಗೆ ಟೈಮ್ ಸಾಲೋದಿಲ್ಲ. ಹಾಗಾಗಿ ಆ ಆಂಜನೇಯ ಏನಕ್ಕೋಸ್ಕರ ಅವ್ರು ಬೆಳೆದ್ರು ಅಂದರೆ, ಆ ಕೈಯಲ್ಲಿ ಇಟ್ಟಿದ್ದಂಥ ಕಲ್ಲು ನಾಮದಿಂದನೇ ಕಲ್ಲು ಆದಮೇಲೆ ಆ ತಾಯಿ ಹತ್ರನೇ ಅವ್ರ ಆಂಜನೇಯ ಹೇಳಿದ್ರಂತೆ, ನಾನು ತಾಯಿ ಮುಂದೆಗಡೆನೆ ನಾನಿರಬೇಕು, ಎಲ್ಲೂ ಹೋಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ದೂರದಲ್ಲಿ ಆಂಜನೇಯ ನಿಂತಿದ್ದಾರೆ. ಮಗುವಾಗಿ ನಿಂತಿದ್ದಂಥ ಆಂಜನೇಯ ಈಗ ಮರವಾಗಿ ಬೆಳೆದಿದ್ದಾರೆ. ದಿನನಿತ್ಯನೂ ಇಷ್ಟಿಷ್ಟೇ ಬೆಳೀತಾನೆ ಇದ್ದಾರಂತೆ. ಹಾಗಾಗಿ ಆ ಭಗವಂತನ ಹತ್ರ ಹೋಗಿ ಬಂದರೆ ನಾವು ಅದೇ ರೀತಿ ಬೆಳವಣಿಗೆ ನಮಗೂ ಇರುತ್ತೆ. ಖಂಡಿತ ಹೋಗಿ, ಎಂಥ ದೋಷ ಇದ್ರೂ ಸರಿ, ಖಂಡಿತ ಆ ಭಗವಂತನ ಒಂದು ಆಶೀರ್ವಾದ ತಗೊಬನ್ನಿ, ಒಳ್ಳೆಯದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ